ಸ್ಕ್ಯಾನ್ ಮಾಡಿ ನಿಮಗೆಲ್ಲ ಕಳಿಸ್ಕೊಡ್ತಾರೆ. ನಮ್ಮ ಮನವಿ ಏನಂತಂದ್ರೆ ಚೀಫ್ ಎಲೆಕ್ಷನ್ ಆಫೀಸರ್ ಅವರಿಗೆ ಇದರ ಮೂಲಕ ಕಳಿಸಿರೋದು ಏನಂದ್ರೆ, ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ SIR ಮಾಡ್ತಾ ಇದೆ. SIR ಏನು ಅಂತಂದ್ರೆ ಡಬಲ್ ತ್ರಿಬಲ್ ಎಂಟ್ರಿ ಸಿಕ್ಕಿದೆ, ಆಮೇಲೆ ಹೊರಟೋಗುತ್ತೆ. ಅದು ಬಿಜೆಪಿ ಅವ್ರದ ಕಾಂಗ್ರೆಸ್ ಅವ್ರದ ಪ್ರಶ್ನೆ ಇಲ್ಲ. ಎನಿ ಪಾರ್ಟಿ, ಎನಿ ಇಂಡಿವಿಜುವಲ್, if they have 2 or 3 entries in the election commission list or voter, they will be eliminated. Only single will be there. ಅದೇ ಇದರ ಇದರಲ್ಲಿ ಏನಾಗಿದೆ ಅಂತಂದ್ರೆ, ಯಾರೋ ಕಂಪ್ಲೇಂಟ್ ಕೊಟ್ಟರು, SIR ಅಲ್ಲಿ ನಮಗೆ ಹಿಂಗಾಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಏನೋ ಅದನ್ನು ಯಾರು ಬೇಕೋ ಅದನ್ನು ಉಳಿಸ್ಕೊಳ್ತಾರೆ, ಬೇಡದೇ ಇದ್ದವ್ರನ್ನ ಎಲಿಮಿನೇಟ್ ಮಾಡ್ತಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು. ಈಗ ಇಲ್ಲಿ ಬಂದಿರೋ ಪ್ರಶ್ನೆ ಏನಂತಂದ್ರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಸರ್ಕ್ಯುಲರ್ ಕಳಿಸಿ SIR ಮಾಡ್ತಾ ಇದ್ದಾರೆ. 27 ಇದರಲ್ಲಿ ಏನು ವಾರ್ಡ್ಗಳಲ್ಲಿ ಓನ್ಲಿ 27 ವಾರ್ಡ್ಸ್ ಆಫ್ ಬೆಂಗಳೂರು ಸ್ಪೆಷಲ್ ಆಗಿ ತಿರುಗಿ ಇವ್ರದ್ದು ಇನ್ನೊಂದು ಇದು SIR ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಸ್ಟೇಟ್ ಎಲೆಕ್ಷನ್ ಕಮಿಷನ್. ಇವ್ರಿಗೆ ಆದೇಶ ಯಾರು ಮಾಡಿದ್ರು? ಇಟ್ ಈಸ್ ವೆರಿ ರಾಂಗ್. ವಿತೌಟ್ ಎನಿ ಪರ್ಮಿಷನ್ ಫ್ರಮ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವ್ರು ಮಾಡ್ತಾ ಇರೋದು ಟೋಟಲಿ ರಾಂಗ್. ಅಂದ್ರೆ on whose instance you are doing it? This is the question posed by us. This ಇದು ಏನೋ ಈ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿಸ್ತಾ ಇರ್ತಕ್ಕಂಥದ್ದು. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂದ ತಕ್ಷಣನೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗಿಂತ ದೊಡ್ಡವರಲ್ಲ. ಅಂಡರ್ ದಿ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಈಸ್ ಆಲ್ಸೋ ವರ್ಕಿಂಗ್. ಬಟ್ ದಿಸ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ become a puppet in the hands of the Congress government. ಇದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ತಕ್ಷಣ ಕೈ ಬಿಡಬೇಕು. ನಿಮಗೆ ಏನಿದ್ರು SIR ಈಗೇನು ಎಲೆಕ್ಷನ್ ಕಮಿಷನ್ ಮಾಡ್ತಿದೆ ಅದರ ಅಂಡರಲ್ಲೇ ಆಗಬೇಕು. ಇದರಲ್ಲಿ ಪ್ಯಾನಿಕ್ ಹುಟ್ಟಿಸಬಾರ್ದು. ಇದ್ರ ಯಾರದೇ ಆಗಿದ್ರು ಕೂಡ, ಯಾವ ಪಕ್ಷದವ್ರದೇ ಆಗಿದ್ರು ಕೂಡ ಅದೆಲ್ಲ ಒಂದೇ ಇರ್ತದೆ. ಈ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಅನವಶ್ಯಕವಾಗಿ ಪ್ಯಾನಿಕ್ ಅಂದ್ರೆ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನ ಜನರ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಮಾಡಬಾರ್ದು. ಹಾಗೇನಾದ್ರೂ ಆದ್ರೆ ಕಾನೂನು ಕ್ರಮವನ್ನು ಕೂಡ ನಾವು ಸರ್ಕಾರದ ವಿರುದ್ಧ ಮತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ ವಿರುದ್ಧ ನಾವು ಮಾಡಬೇಕಾಗುತ್ತೆ. ಅದನ್ನ ಈಗಾಗಲೇ ನಾವು ಇವರಿಗೆ ಅನ್ಬುಕುಮಾರ್ ಅವ್ರಿಗೆ ನಾವು ಇವಾಗಲೇ ನಾವು ತಿಳಿಸಿದ್ದೇವೆ. ಅವ್ರ ತಕ್ಷಣ ಈಗಲೇ ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾನು ಇದನ್ನು ಕಳಿಸ್ತೇನೆ. ತಕ್ಷಣ ಅವರಿಂದ ಏನು ಆದೇಶ ಬರ್ತದೆ ಅದನ್ನು ಪಡೆದು ಮುಂದಿನ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ಈಗಾಗಲೇ ಹೇಳಿ